ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಪತ್ರಕರ್ತರಿಗೆ ಸಮಾಜವು ಗೌರವ ನೀಡುತ್ತದೆ. ಆಡಳಿತದಲ್ಲಿ ತಪ್ಪುಗಳಾಗಿದ್ದಾಗ ತಿದ್ದುವ ಜವಾಬ್ದಾರಿ ಪತ್ರಿಕೆಗಳಾಗಿರುತ್ತದೆ ಅಂತ ಶಾಸಕ ಹಾಗೂ ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಕೆ ಷಡಕ್ಷರಿ ಹೇಳಿದರು. ಕಲ್ಪತರು ಕ್ರಾಂತಿ ವಾರಪತ್ರಿಕೆ 13ನೇ ವಾರ್ಷಿಕೋತ್ಸವ ಹಾಗೂ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಿಕಾ ಲೋಕ 4ನೇ ಅಂಗವಾಗಿ ಪಾರದರ್ಶಕವಾಗಿ ಸತ್ಯದ ಹಾದಿಯಲ್ಲಿ ಸಾಗಬೇಕು. ವಸ್ತುನಿಷ್ಠ ವರದಿ, ಸ್ಥಳೀಯ ಸುದ್ದಿಗಳಿಗೆ ಆದ್ಯತೆ ಮತ್ತು ವೃತ್ತಿ ಗೌರವ ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಹೇಳಿದ್ರು. ಷಡಕ್ಷರ ಮಠದ ರುದ್ರಮುನಿ ಮಹಾಸ್ವಾಮೀಜಿ ಮಾತನಾಡಿ, ಪತ್ರಕರ್ತರು ಸಮಾಜದ ದಿಕ್ಕು ತೋರುವ ಬೆಳಕಾಗಬೇಕು, ಭಯದ ವಾತಾವರಣಕ್ಕೆ ಕಾರಣವಾಗಬಾರದು ಎಂದು ಸೂಚಿಸಿದರು. ವೈದ್ಯ ಡಾಕ್ಟರ್ ಶ್ರೀಧರ್, ಪತ್ರಿಕೋದ್ಯಮವು ಇಂದು ಹಲವು ಸವಾಲುಗಳನ್ನು ಎದುರಿಸುತ್ತಿದೆ. ಸಣ್ಣ ಮಾಧ್ಯಮಗಳು ವಸ್ತುನಿಷ್ಠ ವರದಿಗಳ ಮೂಲಕ ಸಮಾಜದಲ್ಲಿ ಬದಲಾವಣೆಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಕೂಡ ಮಾತನಾಡಿ, ಪತ್ರಿಕೆಗಳು ನೊಂದವರ ಧ್ವನಿಯಾಗಬೇಕು. ಪತ್ರಕರ್ತರು ತಮ್ಮ ವೈಯಕ್ತಿಕ ಕುಟುಂಬ ಜೀವನಕ್ಕೂ ಗಮನ ಕೊಟ್ಟು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ಸಲಹೆಯನ್ನ ನೀಡಿದ್ರು. ಹಿರಿಯ ಪತ್ರಕರ್ತ ಎನ್ ಭಾನು ಪ್ರಶಾಂತ್, ಪತ್ರಿಕೋದ್ಯಮದ ಘನತೆ ಕಾಪಾಡಿಕೊಳ್ಳಬೇಕು, ಹಣ ಮತ್ತು ಅಧಿಕಾರದ ಆಕರ್ಷಣೆಗೆ ಬಲಿಯಾಗಬಾರದು ಅಂತ ಹೇಳಿದ್ರು. ಇನ್ನು ಡಾಕ್ಟರ್ ರಕ್ಷಿತ್ ಗೌಡ ಕೂಡ ಮಾತನಾಡಿ, ಯಾವ ಸರ್ಕಾರ ಬಂದರೂ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವುದು ಮಾಧ್ಯಮದ ಕರ್ತವ್ಯ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್, ಪತ್ರಿಕೆಗಳು ಸಮಾಜಮುಖಿ ಕೆಲಸ ಮುನ್ನಡೆಸಿದಾಗ ಓದುಗರ ವಿಶ್ವಾಸ ಪಡೆಯುತ್ತೇವೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್, ಇಒ ಸುದರ್ಶನ್, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಕಲ್ಪತರು ಕ್ರಾಂತಿ ತಂಡದವರು ಭಾಗವಹಿಸಿದ್ದರು. ಹೀಗೆ ಅವರ ಈ ಒಂದು ಏನು ಯಶೋಗಾಥೆ ಇದೆ ನಡ್ಕೊಂಡು ಹೋಗಿ ಇನ್ನೂ ಹುಟ್ಟುತ್ತಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಿ ಅಂತ ನಾನು ಆಲೋಚನೆ ಮಾಡ್ತೀನಿ. ಹೃದಯ ಇದು ಕಲ್ಪತರು ಕ್ರಾಂತಿ ಅಲ್ಲ, ಇದು ಮಂಜುನಾಥನ ಕ್ರಾಂತಿ. ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂಥ ಹುಡುಗ ಏನಾದರೂ ಮಾಡಬಹುದು ಅನ್ನೋದಕ್ಕೆ ಮಂಜುನಾಥ್ ಇವತ್ತು ನಾವೆಲ್ಲರಿಗೂ ಆದರ್ಶವಾಗಿದ್ದಾರೆ ಅಂತ ಹೇಳಿ ಇದನ್ನ ಭಾವಿಸಬೇಕಾಗ್ತದೆ. ಈ ಪತ್ರಿಕೆ ನಡೆಸುವಂಥದ್ದಾಗಲಿ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವಂಥದ್ದಾಗಲಿ ಬಹಳಷ್ಟು ಕಷ್ಟದಾಯಕವಾಗಿರ್ತಕ್ಕಂಥ ಎಷ್ಟೋ ಸಲ ಅವರು ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸ ಮಾಡಬೇಕಾಗ್ತದೆ. ಬಹಳಷ್ಟು ನಿಷ್ಠೂರಗಳಿಗೆ ಅವರು ಒಳಗಾಗಬೇಕಾಗ್ತದೆ. ಎಷ್ಟೋ ದಿನಗಳು ನಿದ್ದೆಗೆಟ್ಟು ಕೆಲಸವನ್ನು ಮಾಡಬೇಕಾಗ್ತದೆ. ಅವೆಲ್ಲ ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಹನಿ ಮಸಿ ಅಂದ್ರೆ ಒಂದು ಹನಿ ಇಂಕು ಅಂತ ಏನ್ ಕರೀತೀವಲ್ಲ, ಅದು ಏನ್ ಬೇಕಾದ್ರೂ ಮಾಡಬಹುದು. ಜಗತ್ತನ್ನ ಅಲ್ಲಾಡಿಸ್ಬೋದು, ಜಗತ್ತನ್ನ ಒಳ್ಳೆಯ ಕಡೆಗೆ ಕರ್ಕೊಂಡೊಯ್ಯುವಂತ ಶಕ್ತಿ ಯಾಕಾದ್ರೆ ಅದು ಪತ್ರಿಕಾ ರಂಗದ ಪತ್ರಿಕೋದ್ಯಮಿಗಳಿಗೆ ಅನ್ನೋದನ್ನ ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.